Hello students, welcome to Light Up channel. This is Deepti, your chemistry lecturer. So, ಇವತ್ತು ನಾನು ಫಸ್ಟ್ PUC ಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಪಿರಿಯಾಡಿಸಿಟಿ. ಸೊ ಈ ಚಾಪ್ಟರ್ ಅಲ್ಲಿ ನಿಮಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಬರುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ರೈಟ್? ಸೊ ಯಾರಿಗೆಲ್ಲ KCET ಕ್ಲಾಸಸ್ ಬೇಕು ಇತ್ತು ಅಂತ ಅಂದವರು ನೀವೇನ್ ಮಾಡಬಹುದು ಅಂದ್ರೆ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪ್ ಡೌನ್ಲೋಡ್ ಮಾಡ್ತು ಅಂತಂದ್ರೆ ನಿಮಗೆ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಗೆ ಸಂಬಂಧಪಟ್ಟ KCET ಕ್ವಶನ್ಸ್ ಓಕೆನಾ ಅಲ್ಲಿ ನಾನು ಸಾಲ್ವ್ ಮಾಡಿಸಿದ್ದೀನಿ. ಸೊ ಆ ಕೋರ್ಸ್ನ ನೀವು ಜಾಯಿನ್ ಆಗಬಹುದು. ರೈಟ್? ಓಕೆ ದೆನ್ ಏನಾರ ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ದಲ್ಲಿ ನಿಮಗೆ ಫಸ್ಟ್ ಕಮೆಂಟಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಸೊ ನೀವಲ್ಲಿ ನೋಡಬಹುದು. ಓಕೆನಾ? ಓಕೆ ದೆನ್ ಹಾಗಾದ್ರೆ ಇವತ್ತು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇಂಪಾರ್ಟೆಂಟ್ ಕ್ವಶನ್ಸ್. ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್. 1 ಮಾರ್ಕ್ಸ್ ಕ್ವಶನ್ಗೆ ಏನೆಲ್ಲ ಬರಬಹುದು. ಯೂಶುವಲಿ ಈ ಚಾಪ್ಟರ್ ಅಲ್ಲಿ ನಿಮಗೆ 1 ಮಾರ್ಕ್ಸ್ ಕ್ವಶನ್ ಮತ್ತೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. 1 ಮಾರ್ಕ್ಸ್ ಕ್ವಶನ್ ಯಾವುದೆಲ್ಲ? ಇಲ್ಲಿ ನೋಡಿ, ಮೆಂಡಲಿವ್ಸ್ ಪೀರಿಯಾಡಿಕ್ ಲಾ. ಮೆಂಡಲಿವ್ಸ್ ಪೀರಿಯಾಡಿಕ್ ಲಾ ಮೇಲೆ ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಮೆಂಡಲಿವ್ಸ್ ಅಂದ ತಕ್ಷಣ ನಿಮಗೆ ಪೀರಿಯಾಡಿಕ್ ಲಾ ಏನೆಲ್ಲ ನಿಮಗೆ ಡ್ರಾಬ್ಯಾಕ್ಸ್ ಇದೆ ಮತ್ತೆ ಏನೆಲ್ಲ ಡ್ರಾಬ್ಯಾಕ್ಸ್ ಆರ್ ಲಿಮಿಟೇಷನ್ಸ್ ಏನೆಲ್ಲ ಇದೆ, ಮತ್ತೆ ಮೆಂಡಲೀವ್ ಪೀರಿಯಾಡಿಕ್ ಲಾ ಅಂತಂದ್ರೆ ಏನು, ಅವ್ರು ಎಷ್ಟು ಎಲಿಮೆಂಟ್ಸ್ ನ ಐಡೆಂಟಿಫೈ ಮಾಡಿದ್ದಾರೆ. ಇದ್ರ ಬೇಸಿಸ್ ಮೇಲೆ ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಓಕೆನಾ? ಮೆಂಡಲೀವ್ಸ್ ಪೀರಿಯಾಡಿಕ್ ಲಾ ಹಾಗೇನೆ ಮಾಡರ್ನ್ ಪೀರಿಯಾಡಿಕ್ ಲಾ ಮೇಲೂ ನಿಮಗೆ ಕ್ವಶನ್ ಇರುತ್ತೆ 1 ಮಾರ್ಕ್ಸ್ಗೆ ಸಂಬಂಧಪಟ್ಟಾಗೆ. ಅಂಡ್ ನೆಕ್ಸ್ಟ್ ಒನ್, ವಾಟ್ ಆರ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್. ಸ್ಟೂಡೆಂಟ್ಸ್ಗೆ ಇದು ಗೊತ್ತಿರಲ್ಲ. ಯಾರು ಗೊತ್ತಿಲ್ಲ ಇದಕ್ಕೆ ಆನ್ಸರ್ ಫೈಂಡ್ ಔಟ್ ಮಾಡಿ ಇಟ್ಕೊಳ್ಳಿ. ವಾಟ್ ಆರ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್. ಓಕೆನಾ? ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದು. ಅಂಡ್ ನೆಕ್ಸ್ಟ್ ಒನ್, ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ S ಬ್ಲಾಕ್, P ಬ್ಲಾಕ್, D ಬ್ಲಾಕ್ ಅಂಡ್ F ಬ್ಲಾಕ್ ಎಲಿಮೆಂಟ್ಸ್. ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕು. ರೈಟ್? ಅಂಡ್ ನೆಕ್ಸ್ಟ್ ಕ್ವಶನ್, an element X belongs to 16th group and 5th period. Its atomic number is. ಅರ್ಥ ಆಗ್ತಿದ್ಯಾ? ಈ ತರ ಕ್ವಶನ್ಸ್ ನಿಮ್ಗೆ ಕೇಳ್ತಾರೆ. ಹೇಗೆ ಐಡೆಂಟಿಫೈ ಮಾಡಬೇಕು ಅನ್ನೋದನ್ನ ನಿಮ್ಗೆ ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತಾರೆ. ಆ ಬೇಸಿಸ್ ಮೇಲೆ ನೀವು ಐಡೆಂಟಿಫೈ ಮಾಡಬೇಕು. ಓಕೆನಾ? ದ ಎಲಿಮೆಂಟ್ X ಬಿಲಾಂಗ್ಸ್ ಟು 16th group and 5th period. ಇಟ್ಸ್ ಅಟಾಮಿಕ್ ನಂಬರ್ ಹಾಗಾದ್ರೆ ಏನಾಗಿರುತ್ತೆ ಅನ್ನೋದು. ಓಕೆ ದೆನ್ ನೆಕ್ಸ್ಟ್ ಹೋಗೋಣ. ಅರೇಂಜ್ ಫ್ಲೂರಿನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಇನ್ ದ ಡಿಕ್ರೀಸಿಂಗ್ ಆರ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ. ನಾನು ಆರ್ ಅಂತ ಕೊಟ್ಟಿದ್ದೀನಿ. ಇದೆರಡರಲ್ಲಿ ಯಾವ್ದಾದ್ರು ಒಂದು ಕೇಳಿರ್ತಾರೆ. ಡಿಕ್ರೀಸಿಂಗ್ ಆರ್ಡರ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಕೇಳಬಹುದು, ಆರ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ ಅಂತಾರು ಕೇಳಬಹುದು. ಆರ್ ಈ ಎಲೆಕ್ಟ್ರೋನೆಗೆಟಿವ್ ಬದಲು ನಿಮಗೆ ಎಲೆಕ್ಟ್ರಾನ್ ಅಫಿನಿಟಿ ಆದ್ರೂ ಕೇಳಬಹುದು. ಓಕೆನಾ? ಕ್ವಶನ್ ನೋಡಿ, ಎಲೆಕ್ಟ್ರಾನ್ ನೆಗೆಟಿವಿಟಿ, ಎಲೆಕ್ಟ್ರಾನ್ ಅಫಿನಿಟಿ, ಅಯನೈಸೇಷನ್ ಎಂಥಾಲ್ಪಿ ಇದೆಲ್ಲ ಬರುತ್ತೆ. ಅಯನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಅಫಿನಿಟಿ. ನಿಮಗೆ ಕಾನ್ಸೆಪ್ಟ್ ಗೊತ್ತಿತ್ತು ಅಂದ್ರೆ ನಿಮಗೆ ಡಿಕ್ರೀಸಿಂಗ್ ಆರ್ ಇನ್ಕ್ರೀಸಿಂಗ್ ಆರ್ಡರ್ ಯಾವ್ದ್ರ ಮೇಲಾದ್ರೂ ಬರಿಬಹುದು. ಯಾವ ಎಲಿಮೆಂಟ್ಸ್ ಕೊಟ್ರು. ಓಕೆನಾ? ನಿಮಗೆ ಡೌನ್ ದಿ ಗ್ರೂಪ್ ಏನಾಗುತ್ತೆ, ಅಲಾಂಗ್ ದಿ ಪೀರಿಯಡ್ ಏನಾಗುತ್ತೆ ಅದು ಗೊತ್ತಿರಬೇಕು. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್ಸ್. ಅಂಡ್ ನೆಕ್ಸ್ಟ್ ಒನ್, ವಾಟ್ ವುಡ್ ಬಿ ದಿ IUPAC ನೇಮಿಂಗ್. ಇದು ಯೂಶಲಿ ಕೇಳ್ತಿರ್ತಾರೆ. IUPAC ನೇಮ್ and symbol for the element with atomic number 108. ಯಾವಾಗಲೂ 100 ಮೇಲೆ ನಿಮಗೆ ಕ್ವಶನ್ಸ್ ಬರೋದು. ಓಕೆನಾ? ಏನಾದ್ರೂ ಸಿಂಬಲ್ ಮತ್ತೆ ನೇಮ್ ಏನು ಅಂತ ಬರಿಬೇಕು. ರೈಟ್? ಓಕೆ, 7th. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಗೆ ಹೋಗೋಣ. ಈ ಚಾಪ್ಟರ್ 1 ಮಾರ್ಕ್ಸ್ ಮತ್ತೆ 2 ಮಾರ್ಕ್ಸ್ ಯೂಶಲಿ ಕೇಳೋದು. ಅದಕ್ಕೆ 2 ಮಾರ್ಕ್ಸ್, ರೈಟ್ ಎನಿ 2 ಲಿಮಿಟೇಷನ್ಸ್ ಆಫ್ ಮೆಂಡಲಿಕ್ ಪೀರಿಯಾಡಿಕ್ಸ್ ಲಾ. ಓಕೆನಾ? ಲಿಮಿಟೇಷನ್ಸ್ ಆರ್ ಡ್ರಾಬ್ಯಾಕ್ ಆಫ್ ಅ ಮೆಂಡಲಿವ್ಸ್ ಪೀರಿಯಾಡಿಕ್ ಟೇಬಲ್. 2 ಲಿಮಿಟೇಷನ್ಸ್ ಬರಿಬೇಕು. 2 ಮಾರ್ಕ್ಸ್ಗೆ 2 ಲಿಮಿಟೇಷನ್ಸ್. ಅಂಡ್ ನೆಕ್ಸ್ಟ್ ಒನ್, X, Y, Z ಆರ್ ದ ಎಲಿಮೆಂಟ್ಸ್ ಆಫ್ ಡಾಬೆರಿಯನ್ ಟ್ರಯಾಡ್ಸ್. ಇಫ್ ದ ಅಟಾಮಿಕ್ ಮಾಸ್ ಆಫ್ X is 7 and that of Z is 39, what should be the atomic mass of Y? ನಿಮಗೆ ಡೊಬೆರಿಯನ್ ಟ್ರಯಾಡ್ಸ್ ಡೆಫಿನೇಷನ್ ಗೊತ್ತಿದೆ. ಆನ್ ದ್ಯಾಟ್ ಬೇಸಿಸ್ ನೀವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. X 7 ಆಗಿತ್ತು, Z 39 ಆಗಿತ್ತು ಅಂದ್ರೆ ಮಧ್ಯದಲ್ಲಿ ಮಿಡಲ್
ಎಲಿಮೆಂಟ್ ಏನಾಗಿರುತ್ತೆ, ದಟ್ ಈಸ್ ವೈ ಅಟಾಮಿಕ್ ಮಾಸ್ ಏನಾಗಿರುತ್ತೆ. ವೆರಿ ಸಿಂಪಲ್ ಆನ್ಸರ್. ಸೊ ದಿಸ್ ಇಸ್ ಆಲ್ಸೋ ಫಾರ್ 2 marks. ಅಂಡ್ ನೆಕ್ಸ್ಟ್ ಹೋಗೋಣ. ವಾಟ್ ಆರ್ ಟ್ರಾನ್ಸ್ ಯುರೇನಿಯಂ ಎಲಿಮೆಂಟ್ಸ್ ಅಂದ್ರೆ ಏನು, ಗಿವ್ ಆನ್ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ವೈ ಕ್ಯಾಟಯನ್ ಆರ್ ಸ್ಮಾಲರ್ ರೇಡಿಯೈ ದ್ಯಾನ್ ದೇರ್ ಪೇರೆಂಟ್ ಆಟಮ್. ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಕ್ವಶನ್, 5th ಕ್ವಶನ್, identify the period and group of a element with atomic number 37. So 37 atomic number ಇರೋ ಎಲಿಮೆಂಟ್ಗೆ ಸೊ ಪಿರಿಯಡ್ ಎಷ್ಟು ಬರುತ್ತೆ, ಗ್ರೂಪ್ ಎಷ್ಟು ಬರುತ್ತೆ ಅನ್ನೋದು ನೀವು ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸಿಂಪಲ್ ಆಗಿ ಐಡೆಂಟಿಫೈ ಮಾಡಬಹುದು. ಸೊ ಇದು ನಿಮಗೆ ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತವೆ. ಆನ್ ದಟ್ ಬೇಸಿಸ್ ನೀವು ಈಸಿಯಾಗಿ ಐಡೆಂಟಿಫೈ ಮಾಡಿ. What are isoelectronic species? Give 2 example. This is very important question. Usually ಕೇಳ್ತಾ ಇರ್ತಾರೆ ಈ ಕ್ವಶನ್ ನ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ಇನ್ನು ಇಲ್ಲಿ 5th one ಹೇಳದ್ನಲ್ಲ, ಇಲ್ಲಿ 37 ಬದಲು ಬೇರೆ ಬೇರೆ ಅಟಾಮಿಕ್ ನಂಬರ್ ಕೊಟ್ಟಿರ್ತಾರೆ. ನಿಮಗೆ ಕಾನ್ಸೆಪ್ಟ್ ಗೊತ್ತಾಗಿತ್ತು ಅಂದ್ರೆ ಈಸಿಯಾಗಿ ಇದು ಕೂಡ ಆನ್ಸರ್ ಮಾಡ್ಬೋದು 2 marksಗೆ. ನೆಕ್ಸ್ಟ್, ಮೆನ್ಷನ್ ಎನಿ 2 ಫ್ಯಾಕ್ಟರ್ ದಟ್ ಅಫೆಕ್ಟ್ ಅಯನೈಸೇಷನ್ ಎಂಥಾಲ್ಪಿ. ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಅಲ್ಲಿ ಮೆನ್ಷನ್ ಮಾಡಿ. So next, define ionization enthalpy. Very important 2 marks. Define ionization enthalpy. How does it varies across period and down the group? Okay na, ಯಾವ್ದ್ರದ್ದೆಲ್ಲ ತಿಳ್ಕೊಂಡಿರ್ಬೇಕು, ಅಕ್ರಾಸ್ ದಿ ಪೀರಿಯಡ್ ಮತ್ತೆ ಡೌನ್ ದಿ ಗ್ರೂಪ್ ವೇರಿಯೇಷನ್ ಯಾವ್ದ್ರದ್ದೆಲ್ಲ ತಿಳ್ಕೊಂಡಿರ್ಬೇಕಂದ್ರೆ, ಒನ್ ಥಿಂಗ್ ದರ್ ಇಸ್ ಅಯನೈಸೇಷನ್ ಎಂಥಾಲ್ಪಿ, ಅಂಡ್ ಸೆಕೆಂಡ್ ಒನ್ ಈಸ್ electronegativity, and third one is electron affinity. ಸೊ ಈ 3 ಕಾನ್ಸೆಪ್ಟ್ ಮೇಲೆ ಹೇಗೆ ವೇರಿ ಆಗುತ್ತೆ ಅಲಾಂಗ್ ದಿ ಪೀರಿಯಡ್ ಅಂಡ್ ಡೌನ್ ದಿ ಗ್ರೂಪ್ ಏನಾಗುತ್ತೆ ಅನ್ನೋದು ತಿಳ್ಕೊಳ್ಳಿ. ಹಾಗೇನೆ ಇದ್ರ ಜೊತೆ ಅಟಾಮಿಕ್ ರೇಡಿಯಸ್ ಕೂಡ ನೀವು ತಗೊಳ್ಳಿ. ಓಕೆನಾ. ಸೊ ಈ 4 ವೇರಿಯೇಷನ್ಸ್ ಏನ್ ಬರುತ್ತೆ ಅನ್ನೋದು ಒಂದು ಕಡೆ ಬರೆದಿಟ್ಕೊಳ್ಳಿ, ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಪದೇ ಕೇಳ್ತಾ ಇರ್ತಾರೆ ಈ ಕ್ವಶನ್ಸ್ ನ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ರೈಟ್. And next ಹೋಗೋಣ. What factor affects the atomic radius of an element? Explain with an example. Okay. And next question, write any 2 characteristics of S block, P block or D block or F block elements. So 2 ಪಾಯಿಂಟ್ಸ್ ಬರೆದ್ರೆ ಸಾಕು. ಎಸ್ ಬ್ಲಾಕ್ ಕೇಳಿದ್ರೆ 2 ಪಾಯಿಂಟ್ಸ್. ಅಂದ್ರೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂದ್ರೆ ಏನು, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ನಿಮಗೆ ಗೊತ್ತು ಎಸ್ ಬ್ಲಾಕ್ ಎಲಿಮೆಂಟ್ ಇಟ್ ಇಸ್ ಅಲ್ಕಲೈನ್ ಮತ್ತೆ ಅಲ್ಕಲೈನ್ ಅರ್ತ್ ಮೆಟಲ್ಸ್ 2 ತರನು ಕರಿತೀವಿ. ಸೊ ಅದ್ರ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು, ಯಾವ ತರ ಇರುತ್ತೆ ಅದು. ಸೊ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ನೀವು ಬರೀಬೇಕಾಗಿರುತ್ತೆ. ಸೊ ದಟ್ ಈಸ್ 2 ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆನಾ. 2 ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಸೊ ಇಷ್ಟು ನಿಮಗೆ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಪಿರಿಯಾಡಿಸಿಟಿ ಅಲ್ಲಿ ಬರೋ ಕ್ವಶನ್ಸ್. ತುಂಬಾ ಸಿಂಪಲ್ ಆಗಿದೆ ಅಂಡ್ ಈಸಿ, ತುಂಬಾ ಚಿಕ್ಕ ಚಾಪ್ಟರ್, ಈಸಿಯಾಗಿ ನೀವು ಮುಗಿಸ್ಕೋಬಹುದು. ಓಕೆನಾ, ರೈಟ್. ಓಕೆ ದೆನ್, this is all about today's video. I'll meet you in the next video. Until then, take care. Bye.